ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1138ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಇಂದ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಲ್ಲ ರಿಪಬ್ಲಿಕ್ ಡೇ ಸೇಲ್ ಯಾವಾಗ ಅಂತೇಳಿ, ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜನವರಿ 17ನೇ ತಾರೀಕಿಂದ ಅಫಿಷಿಯಲ್ ಆಗಿ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಪ್ರೈಮ್ ಮೆಂಬರ್ಸ್ ಹಾಗೆ ಬಂದ್ಬಿಟ್ಟು ಪ್ಲಸ್ ಮೆಂಬರ್ಸ್ಗೆ ಒಂದ್ ದಿವಸ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಮಧ್ಯರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಮೆಂಬರ್ಸ್ಗೆಲ್ಲ ನಿಮಗೆ 16ನೇ ತಾರೀಕು ಮಧ್ಯರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಸೇಲು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. HDFC ಕಾರ್ಡ್ ಮೇಲೆ 10% ಡಿಸ್ಕೌಂಟ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಅಮೆಝಾನ್ ಅಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಅವ್ರು ಯಾವುದೇ ರೀತಿನ ಟೀಸ್ ಕೂಡ ಮಾಡಿಲ್ಲ. ಇನ್ನೊಂದೆರಡು ದಿನ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ಡೇಟ್ ಅಲ್ಲೇ ನಿಮಗೆ ಈ ಸೇಲ್ ಆದ್ರೆ ನಡೆಯುತ್ತೆ. ಈ ಸೇಲ್ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರಬಹುದು, ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿದ್ದು ಎಲ್ಲದರಲ್ಲೂ ಕೂಡ ನಿಮಗೆ ಮೇಜರ್ ಡಿಸ್ಕೌಂಟ್ ಇರುತ್ತೆ. ಯಾರಾದ್ರೂ ಹೊಸ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಸೇಲ್ ಅಲ್ಲಿ ಒಂದ್ ಸ್ವಲ್ಪ ಆಕ್ಟಿವ್ ಆಗಿರಿ. ನಿಮಗೆ ಒಳ್ಳೊಳ್ಳೆ ಡಿಸ್ಕೌಂಟ್ ಅಲ್ಲಿ ಪ್ರಾಡಕ್ಟ್ಸ್ ಆದ್ರೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೀರಾ ಅಂದ್ರೆ ನಿಮ್ ಕೆಲಸ ಇನ್ನ ಈಸಿ ಆಗ್ಬಿಡುತ್ತೆ. ಎಲ್ಲಾನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅಲ್ಲಿಂದನೂ ಕೂಡ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗಿ. ನೋಡ್ಕೊಂಡ್ರೆ ಐಕ್ಯೂ ಕಂಪನಿಯವರು ಐಕ್ಯೂ Z11 ಟರ್ಬೋ ಈ ಒಂದು ಮೊಬೈಲ್ ನ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. 6.59 ಇಂಚಸ್ ಡಿಸ್ಪ್ಲೇ ಇಂದ ಬರುತ್ತೆ. ನಿಮಗೆ ಡಿಸ್ಪ್ಲೇ ಸೈಜ್ ಒಂದ್ ಸ್ವಲ್ಪ ಸಣ್ಣದಿರುತ್ತೆ, ಆದ್ರೆ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಇದು ನಿಮಗೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇಂದ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಸೂಪರ್ ಕಂಪ್ಯೂಟಿಂಗ್ ಕ್ಯೂಟೋ ಚಿಪ್ ಕೂಡ ಇರುತ್ತೆ, ಒಂದು ಅಡಿಷನಲ್ ಚಿಪ್ ಅಂತಾನೆ ಹೇಳ್ಬೋದು. ಐಕ್ಯೂ ಮೊಬೈಲ್ ನೀವು ಯಾವ್ದಾದ್ರು ತಗೊಳ್ಳಿ, ನಿಮಗೆ ಸೆಕೆಂಡರಿ ಚಿಪ್ ಕೂಡ ಇರುತ್ತೆ. ಮೇನ್ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಇರುತ್ತೆ. 7600 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಮಾರ್ಚ್ ತಿಂಗಳಷ್ಟೊತ್ತಿಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ತುಂಬಾ ಒಳ್ಳೆ ಮೊಬೈಲ್, ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಇದಾದ್ರೆ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ChatGPT ಅವರು ಒಂದು ಹೊಸ ಫೀಚರ್ ನ ಆಡ್ ಮಾಡ್ತಿದ್ದಾರೆ. ಈ ಫೀಚರ್ ಕೇಳಿದಾದ್ಮೇಲೆ ಪರ್ಸನಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ChatGPT ಅವರು ಇವಾಗ ಅಫಿಷಿಯಲ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಆಪಲ್ ಫಂಕ್ಷನ್ ಹಾಗೆ ಬಂದ್ಬಿಟ್ಟು ಮೈ ಫಿಟ್ನೆಸ್ ಪಾಲ್, ಸೊ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಪಾರ್ಟ್ನರ್ಶಿಪ್ ತಗೊಂಡು ನಮ್ ರಿಪೋರ್ಟ್ ನ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ನಾನು ಆಪಲ್ ವಾಚ್ ಯೂಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಆಪಲ್ ವಾಚ್ ಅಲ್ಲಿರೋ ಡಾಟಾ ಎಲ್ಲಾನು ಕೂಡ ನಮಗೆ ಆಪಲ್ ಹೆಲ್ತ್ ಆಪಲ್ ಆದ್ರೆ ಇರುತ್ತೆ, ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಆಪಲ್ ಕಂಪನಿಯವರು ChatGPT ಅವರು ಇವರಿಬ್ರು ಕೂಡ ಕಂಬೈಂಡ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ನಾವೇನೇ ಒಂದು ಹೆಲ್ತ್ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ChatGPT ಈಗಾಗಲೇ ಹೆಲ್ತ್ ಜೊತೆಗೆ ಕಂಬೈಂಡ್ ಆಗಿರುತ್ತೆ. ನಮ್ಮ ಡಾಟಾ ಇವಾಗ ChatGPT ಹತ್ರನೂ ಕೂಡ ಇರುತ್ತೆ. ಅದನ್ನ ಬೇಸ್ ಮಾಡ್ಕೊಂಡು ನಿಮಗೆ ಆನ್ಸರ್ ಆದ್ರೆ ಕೊಡುತ್ತೆ. ಇವಾಗ ನೀವು ಹೊರಗಡೆ ಹೋಗಿರ್ತೀರಾ, ಇವಾಗ ಏನೋ ಐಸ್ ಕ್ರೀಮ್ ತಿನ್ಬೇಕು, ಐಸ್ ಕ್ರೀಮ್ ಫೋಟೋ ಹೊಡೆದ್ಬಿಟ್ಟು ಇದನ್ನ ನಾನು ತಿನ್ಬೋದಾ ಅಂತ ಕೇಳಿದ್ರೆ ನೀವು ತಿನ್ಬೋದಾ ಇಲ್ಲ ತಿನ್ಬಾರ್ದಾ, ಸೊ ಅದ್ರ ಬಗ್ಗೆ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಆದ್ರೆ ಕೊಡುತ್ತೆ. ಇವಾಗ ಕೆಲವೊಂದು ಐಟಮ್ಸ್ ನಿಮಗೆ ಆಗೋದಿಲ್ಲ, ಅದನ್ನೆಲ್ಲನೂ ಕೂಡ ನಿಮಗೆ ಸಜೆಷನ್ ಆದ್ರೆ ಕೊಡುತ್ತೆ. ಈಗಾಗಲೇ ನಿಮಗೆ BP ಜಾಸ್ತಿ ಇತ್ತು ಅಂದ್ರೆ ಅದ್ರ ರಿಲೇಟೆಡ್ ಏನೇನು ತಿನ್ಬಾರ್ದು, ಈ ರೀತಿಯಾಗಿ ನಿಮಗೆ ಒಂದು ರೀತಿ ಪರ್ಸನಲ್ ಡಾಕ್ಟರ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ಮಟ್ಟಿಗೆ ಸಜೆಷನ್ಸ್ ಆದ್ರೆ ಕೊಡ್ತಿರುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ChatGPT ಅವರು ಹೇಳ್ತಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ನಿಮಗೆ ಡಾಟಾ ಅಂತೂ ಸಿಗುತ್ತೆ, ಹೆಲ್ತ್ಗೆ ಸಂಬಂಧಪಟ್ಟ ಡಾಟಾ ಅಂತೂ ಸಿಗುತ್ತೆ, ಆದ್ರೆ ಅಡ್ವೈಸ್ ಮಾಡೋರು ನಿಮಗೆ ಯಾರು ಕೂಡ ಇರೋದಿಲ್ಲ. ಮತ್ತೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅಡ್ವೈಸ್ ತಗೋಬೇಕಾಗತ್ತೆ. ಇಲ್ಲಿ ನಿಮಗೆ ಒಂದು ರೀತಿ ಅಡ್ವೈಸ್ ಕೊಡುತ್ತೆ. ಆ ಡಾಟಾ ಒಂದು ನೀವು ಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಪರ್ಸನಲ್ ಆಗಿ ಫಾಲೋ ಅಪ್ ಆದ್ರೆ ಮಾಡುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ರಿಯಲ್ಮಿ ಅವರು ಮತ್ತೆ ಅಫಿಷಿಯಲ್ ಆಗಿ ಓಪೋ ಅಲ್ಲಿ ಮರ್ಜ್ ಆಗಿದ್ದಾರೆ. ಫಸ್ಟ್ ನೋಡ್ಬೋದು, ರಿಯಲ್ಮಿ ಬ್ರ್ಯಾಂಡ್ ಬಂದಾಗ ಓಪೋ ಸಬ್ ಬ್ರ್ಯಾಂಡ್ ಆಗಿನೇ ರಿಯಲ್ಮಿ ಬಂದಿದ್ದು, ಸಪರೇಟ್ ಆಗಿ ಬರಲಿಲ್ಲ. ಇವಾಗ ಮತ್ತೆ ಓಪೋ ಜೊತೆ ಮರ್ಜ್ ಆದ್ರೆ ಆಗಿದ್ದಾರೆ. ಇವಾಗ ಓಪೋಗೆ ಹಾಗೆ ಬಂದ್ಬಿಟ್ಟು ರಿಯಲ್ಮಿ ಇವರಿಬ್ಬರಿಗೂ ಕೂಡ ಒಬ್ಬರೇ ಹೆಡ್ ಇದ್ದಾರೆ, ಸ್ಕೈಲಿ ಅಂತೇಳಿ. ಇವರೇ ಇವಾಗ ಕಂಪ್ಲೀಟ್ ಆಗಿ ಆಪರೇಟ್ ಮಾಡ್ತಾರೆ. ಮೇಜರ್ ಚೇಂಜಸ್ ಏನು ಕೂಡ ಇರೋದಿಲ್ಲ. ಜಸ್ಟ್ ಓಪೋ ಅವರು ಇನ್ಮೇಲಿಂದ ರಿಯಲ್ಮಿ ನ ನೋಡ್ಕೊಂತಾರೆ. ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಅವರು ನೆಕ್ಸ್ಟ್ ನಮಗೆ ಐಫೋನ್ 18 ಸೀರೀಸ್ ನ ಲಾಂಚ್ ಮಾಡ್ತಾರೆ. ಇವಾಗ ಐಫೋನ್ 18 Pro ಈ ಮೊಬೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಸ್ ಯೂನಿವರ್ಸ್ ಅವರು ಮೊಬೈಲ್ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಅಕ್ವರ್ಡ್ ಇದೆ ಅಂತಾನೆ ಹೇಳ್ಬೋದು. ಐಫೋನ್ ನೋಡ್ದಂಗೆ ಅನ್ಸೋದಿಲ್ಲ, ಒಂದು ರೀತಿ ಯಾವುದೋ ಆಂಡ್ರಾಯ್ಡ್ ಮೊಬೈಲ್ ನೋಡ್ದಂಗೆ ಅನ್ಸುತ್ತೆ. ರೀಸನ್ ಏನು ಅಂದ್ರೆ ಫಸ್ಟ್ ಗೆ ನಾಚ್ ತಂದ್ರು, ಅದು ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಅದಾದ್ಮೇಲೆ ಡೈನಾಮಿಕ್ ಐಲ್ಯಾಂಡ್ ಬಂತು, ಅದು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಪಂಚ್ ಹೋಲ್ ಕ್ಯಾಮ್ರಾ ತರ್ತಿದ್ದಾರೆ. ಮತ್ತೆ ಪಂಚ್ ಹೋಲ್ ಕ್ಯಾಮ್ರಾ ಓಕೆ ಬ್ರೋ, ಇವಾಗ ಫೇಸ್ ಐಡಿ ಹೆಂಗೆ ಅಂದ್ರೆ ಫೇಸ್ ಐಡಿ ಬಂದ್ಬಿಟ್ಟು ನಿಮಗೆ ಇನ್ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇ ಒಳಗಡೆ ನಿಮಗೆ ಫೇಸ್ ಐಡಿ ಆದ್ರೆ ಇರುತ್ತೆ, ಅದು ನಿಮಗೆ ಕಾಣಿಸೋದಿಲ್ಲ, ಆದ್ರೆ ನಿಮಗೆ ಪರ್ಫೆಕ್ಟ್
ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಕ್ಯಾಮ್ರಾನು ಕೂಡ ಇನ್ ಡಿಸ್ಪ್ಲೇ ತಂದ್ರೆ ಕ್ಲಾರಿಟಿ ಅನ್ನೋದು ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅದೆಷ್ಟೇ ಮೆಗಾ ಪಿಕ್ಸೆಲ್ ಇರ್ಬೋದು, ನಿಮಗೆ ಒಂದು ಅಡ್ಡ ಬರುತ್ತಲ್ಲ ಡಿಸ್ಪ್ಲೇ ಅನ್ನೋದು ನಿಮಗೆ ಒಂದು ಸ್ವಲ್ಪ ಬ್ಯಾರಿಯರ್ ಆಗಿರ್ತದ, ಆವಾಗ ನಿಮಗೆ ಕ್ಲಾರಿಟಿ ಅನ್ನೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪಂಚ್ ಹೋಲ್ ನ ಡೈರೆಕ್ಟ್ ಆಗಿ ಲೆಫ್ಟಿಗೆ ಆದ್ರೆ ತಗೊಂಡು ಬಂದಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಿದೆ. ಮೇಜರ್ ಚೇಂಜಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಒಟ್ಟು 18 ಸೀರೀಸ್ ಅಲ್ಲಿ ನಿಮಗೆ ಈ ರೀತಿಯಾಗಿ ಇರುತ್ತೆ. ಮತ್ತೆ 19 ಸೀರೀಸ್ ನಿಮಗೆ ಇರೋದಿಲ್ಲ, ಡೈರೆಕ್ಟ್ ಆಗಿ 20 ಸೀರೀಸ್ ಬರುತ್ತೆ. ರೀಸನ್ ಏನು ಅಂದ್ರೆ ಇವರು 20 ಸೀರೀಸ್ ಲಾಂಚ್ ಮಾಡ್ತಾರಲ್ಲ, ಅವಾಗ 20ನೇ ಆನಿವರ್ಸರಿ ಬರುತ್ತೆ ಆಪಲ್ಗೆ, ಅದಕ್ಕೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇವರು 20th ಐಫೋನ್ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಅವಾಗ ನಿಮಗೆ ಐಫೋನ್ 20 ಸೀರೀಸ್ ಆದ್ರೆ ಬರುತ್ತೆ. ಅದರಲ್ಲಿ ನೀವು ಮೇಜರ್ ಇಂಪ್ರೂವ್ಮೆಂಟ್ಸ್ ಆದ್ರೆ ನೋಡಬಹುದು. ನ್ಯೂಸ್ ನೋಡ್ಕೊಂಡ್ರೆ CES 2026 ಈ ಒಂದು ಇವೆಂಟ್ ಬಗ್ಗೆ ಪ್ರತಿ ವರ್ಷ ಮಾತಾಡ್ತೀವಿ. ನಾನು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡ್ತಾ ಇದ್ದೆ. ಇವಾಗ ನಾನು ಟೆಕ್ ನ್ಯೂಸ್ ಅಲ್ಲೇ ಕವರ್ ಮಾಡ್ತೀನಿ. ಈ CES ಇವೆಂಟ್ ಬಗ್ಗೆ ಹೇಳೋದು ಹಾಗೆ ಬಂದ್ಬಿಟ್ಟು ಕೇಳೋದೇ ಒಂದು ರೀತಿ ಖುಷಿ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ಒಳ್ಳೊಳ್ಳೆ ಗ್ಯಾಜೆಟ್ಸ್ ನ ಇಲ್ಲಿ ಲಾಂಚ್ ಮಾಡ್ತಿರ್ತಾರೆ, ಶೋಕೇಶಿಗೂ ಕೂಡ ತರ್ತಿರ್ತಾರೆ. CES ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ. CES ಅಂದ್ರೆ ಏನು ಇಲ್ಲ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರತಿ ವರ್ಷ ಈ ಒಂದು ಇವೆಂಟ್ ನಡೆಯುತ್ತೆ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಈ ಒಂದು ಇವೆಂಟ್ ನಡೆಯುತ್ತೆ. ಈ ಒಂದು ಇವೆಂಟ್ ಅಲ್ಲಿ ಮೊದಲನೇ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದ್ರೆ ಇನ್ಫಿನಿಕ್ಸ್ ಅವರು ಅಫಿಷಿಯಲ್ ಆಗಿ ಇನ್ಫಿನಿಕ್ಸ್ ನೋಟ್ 60 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಲಿಂಗ್ ಆದ್ರೆ ಇರುತ್ತೆ, ಕಂಪ್ಲೀಟ್ ಆಗಿ ಒಳಗಡೆ ಲಿಕ್ವಿಡ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಹೈಡ್ರಾ ಮೋಟರ್ನು ಕೂಡ ಇಟ್ಟಿರ್ತಾರೆ. ಈ ಒಂದು ಮೋಟರ್ ಏನ್ ಮಾಡುತ್ತೆ ಅಂದ್ರೆ ಆ ಲಿಕ್ವಿಡ್ ನ ಪುಷ್ ಮಾಡುತ್ತೆ, ಅವಾಗ ಕಂಪ್ಲೀಟ್ ಆಗಿ ಆ ಲಿಕ್ವಿಡ್ ಅನ್ನೋದು ರೊಟೇಟ್ ಆಗ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮೊಬೈಲ್ ಅನ್ನೋದು ಹೀಟ್ ಆಗೋದಿಲ್ಲ. ಆ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸೋಲಾರ್ ರೋಬೋಟ್ ನ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವು ಮನೆ ಹೊರಗಡೆ ಇಡಬೇಕಾಗತ್ತೆ. ಯಾವಾಗ ಬಿಸಿಲು ಬರುತ್ತೋ ಇದು ಸೈಡಿಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸೋಲಾರ್ ಪ್ಯಾನಲ್ಸ್ ನ ಓಪನ್ ಮಾಡ್ಕೊಳ್ಳುತ್ತೆ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ. ಹೊರಗಡೆ ನೀವೆಲ್ಲಾದ್ರೂ ಕ್ಯಾಂಪಿಗೆ ಹೋದಾಗ ಇದು ನಿಮಗೆ 2-3 ಡೇಸ್ಗೆ ಪವರ್ ಬ್ಯಾಕಪ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಎಲ್ಲ ತರ ಸಾಕೆಟ್ಸ್ ಕೂಡ ಇರುತ್ತೆ, ಆರಾಮಾಗಿ ನೀವು ಚಾರ್ಜ್ ಮಾಡ್ಕೊಳೋದಾಗ್ಲಿ ಏನ್ ಬೇಕಾದ್ರೂ ಕೂಡ ಮಾಡ್ಕೋಬಹುದು. ನಿಮಗೆ ಒಂದು ರೀತಿ ಪವರ್ ಬ್ಯಾಕಪ್ ತರ ಆದ್ರೆ ಇರುತ್ತೆ. ಇದನ್ನು ಕೂಡ ಅಫಿಷಿಯಲ್ ಆಗಿ CES ಅಲ್ಲಿ ತಂದಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ತಮಿಳುನಾಡು ಅಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಅಂತ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ ಬ್ಲಿಂಕಿಟ್ ಎಲ್ಲರಿಗೂ ಕೂಡ ಗೊತ್ತಲ್ಲ, ಡೆಲಿವರಿ ಪಾರ್ಟ್ನರ್. ಸೊ ಇವ್ರಿಗೆ ಬಂದ್ಬಿಟ್ಟು ಮಧ್ಯರಾತ್ರಿ 1 ಗಂಟೆಗೆ ಒಂದು ಆರ್ಡರ್ ಆದ್ರೆ ಬಂದಿದೆ. ಹಿಟ್ಟಿಗೆ ಸಂಬಂಧಪಟ್ಟ ನಮಗೆ ರ್ಯಾಟ್ ಪಾಯ್ಸನ್ ಏನಿರತ್ತಲ್ಲ ಅದನ್ನ ಒಬ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಟೈಮ್ ಎಷ್ಟು ಮಧ್ಯರಾತ್ರಿ 1 ಗಂಟೆಗೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಮನೆ ಹತ್ರ ಆದ್ರೆ ಹೋಗಿದ್ದಾನೆ. ಮನೆ ಹತ್ರ ಹೋಗಿದ್ದಾದ್ಮೇಲೆ ಮೇಡಮ್ ನಾನು ಕೆಳಗಡೆ ಇದ್ದೀನಿ, ಕೆಳಗೆ ಬಂದು ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಆ ಲೇಡಿನೂ ಕೂಡ ಕೆಳಗಿಳಿದು ಬಂದಿದ್ದಾಳೆ. ಅದು ಕೂಡ ವಿಪರೀತವಾಗಿ ಅಳ್ತಾ ಇದ್ದಾಳೆ, ಕಂಪ್ಲೀಟ್ ಆಗಿ ಕಣ್ಣೆಲ್ಲ ಒರೆಸ್ಕೊಂತಿದ್ದಾಳೆ. ಇವನಿಗೆ ಅಲ್ಲಿಗೊಂದು ಐಡಿಯಾ ಆದ್ರೆ ಸಿಕ್ಕಿದೆ, ಇದು ಪಕ್ಕ ಸೂಸೈಡ್ ಪ್ಲಾನ್, ಇದನ್ನ ತಗೊಂಡು ಅವ್ರು ಸತ್ತು ಹೋಗ್ತಾರೆ, ನಾನು ಕೊಡದೇ ಇರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಗ್ ಒಳಗೆ ಇಟ್ಬಿಟ್ಟು ಇಲ್ಲ ಮೇಡಮ್ ಬರ್ತಾ ಎಲ್ಲ ಉದುರೋಗ್ಬಿಟ್ಟಿದೆ, ನಮಗೆ ಬತ್ತೆ ಬೇಕಂದ್ರೆ ರೀಫಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಕನ್ವಿನ್ಸ್ ಮಾಡಿದ್ದಾನೆ. ಕನ್ವಿನ್ಸ್ ಮಾಡಿದ್ದಾದ್ಮೇಲೆ ನೀವು ಕೇಳಿದ್ದಾನೆ ನಾನು ಈ ರೀತಿಯಾಗಿ ಕೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಧ್ಯರಾತ್ರಿ ಈ ರ್ಯಾಟ್ ಪಾಯ್ಸನ್ ಆರ್ಡರ್ ಮಾಡೋ ಅವಶ್ಯಕತೆ ಏನಿತ್ತು, ನೀವು ಬೇಕಂದ್ರೆ 10 ಗಂಟೆ ಒಳಗೆ ಮಾಡ್ಬೋದಿತ್ತು, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆನೂ ಕೂಡ ನೀವು ಆರ್ಡರ್ ಮಾಡ್ಕೋಬೋದಿತ್ತು. ಇವಾಗ ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ಪಕ್ಕ ಇದು ಸೂಸೈಡ್ ಪ್ಲಾನ್ ಆಗಿರುತ್ತೆ. ನನ್ನ ಹತ್ರ ಇದೆ ಆದ್ರೆ ನಾನು ನಿಮಗೆ ಇದನ್ನ ಡೆಲಿವರಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ವಾಪಸ್ ಆದ್ರೆ ಹೋಗಿದ್ದಾನೆ. ಈ ನ್ಯೂಸ್ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಆ ಲೇಡಿನೂ ಕೂಡ ಒಪ್ಕೊಂಡಿದ್ದಾಳೆ, ಈ ತರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ನಾನು ಈ ಡಿಸಿಷನ್ ತಗೊಂತಿದ್ದೆ ಅಂತೇಳಿ. ಯಾವತ್ತೇ ಆಗ್ಲಿ ಎಂತ ಸಿಚುವೇಶನ್ ಬಂದ್ಲಿ, ಎಂತ ಕಷ್ಟನೇ ಬರ್ಲಿ, ಸಾವು ಒಂದೇ ನಮಗೆ ಫೈನಲ್ ಪಾಯಿಂಟ್ ಆಗೋದಿಲ್ಲ. ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಒಂದು ದಿನ ನೀವು ಟೈಮ್ ಕೊಟ್ಟಿದ್ದೀರಾ ಅಂದ್ರೆ ನೀವೇನ್ ಥಿಂಕ್ ಮಾಡಿರ್ತೀರಲ್ಲ ಅದನ್ನ ಯೋಚನೆ ಮಾಡಿದ್ರೆ ನಿಮಗೆ ನಗು ಬರುತ್ತೆ. ಈ ತರ ಡಿಸಿಷನ್ಸ್ ಎಲ್ಲ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.